ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಸುಧಾರಣೆ ತರಬೇಕು ಅಂತ ಸಿಎಂ ಮಾರ್ಗದರ್ಶನದಲ್ಲಿ ಕೆಲಸಗಳು ಆಗ್ತಾ ಇದೆ. ಶಾಶ್ವತವಾಗಿ ವಾಹನಗಳನ್ನು ನಿಲ್ಲಿಸಿದ್ರೆ ತುಂಬಾ ಅನಾನುಕೂಲ ಆಗ್ತಾ ಇದೆ. ಇಂತಹ ಬಿಡಾಡಿ ವಾಹನಗಳಿಂದಾಗಿ ಬೆಂಗಳೂರು ಅಸಹ್ಯವಾಗಿ ಕಾಣ್ತಾ ಇದೆ. 1 ವಾರದ ಹಿಂದೆ ನೋಟಿಸ್ ಅಂಟಿಸಲಾಗಿತ್ತು. ಆದರೂ ಕೂಡ ನೋಟಿಸ್ಗೆ ವಾಹನ ಮಾಲೀಕರು ಸ್ಪಂದಿಸಿಲ್ಲ. ಹೀಗಾಗಿ ಅವುಗಳನ್ನು ಸಾಗಾಣಿಕೆ ಮಾಡುವ ಕೆಲಸ ಮಾಡ್ತೀವಿ. ಟೋಯಿಂಗ್ ಬಳಿಕ ಮತ್ತೆ 15 ದಿನ ಸಮಯ ಕೊಡ್ತೀವಿ. ರಸ್ತೆ ಫುಟ್ಪಾತ್ ಯಾರ ಆಸ್ತಿಯೂ ಅಲ್ಲ, ಸಾರ್ವಜನಿಕರ ಆಸ್ತಿ. ಈ ಕುರಿತು ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡಬೇಡಿ. ತಿಂಗಾಳುಗಟ್ಟಲೆ ವಾಹನ ನಿಲ್ಲಿಸಿದ್ರೆ ನಾವು ಸಹಿಸೋದಿಲ್ಲ. 2700 ವಾಹನಗಳು ಬಿಡಾಡಿ ವಾಹನಗಳನ್ನ ಪಟ್ಟಿ ಮಾಡಿದ್ದೀವಿ. ಟ್ರಾಫಿಕ್ ಪೊಲೀಸರ ಅಸ್ತ್ರಂ ಆ್ಯಪ್ ಮೂಲಕ ಎಲ್ಲರೂ ಕೂಡ ರಿಪೋರ್ಟ್ ಮಾಡಿ 1034 ವಾಹನಗಳಿಗೆ ನೋಟಿಸ್ ಕೂಡ ಅಂಟಿಸಿದ್ದೀವಿ. 8 ದಿನದ ಬಳಿಕ ಬಂದು ನಾವೇ ತೆರವು ಮಾಡ್ತಾ ಇದ್ದೀವಿ. ನಗರ ಗುಜರಿ ಆಗೋದು ಬೇಡ, ಅದಕ್ಕೆ ಅವಕಾಶವೂ ಕೂಡ ಕೊಡೋದಿಲ್ಲ. ಜಿಬಿಎ ಹಾಗೂ ಟ್ರಾಫಿಕ್ ಪೊಲೀಸರ ಸಹಯೋಗದೊಂದಿಗೆ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ.